ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮೈಸೂರು ಅರಮನೆ ಆವರಣದಲ್ಲಿ ಶುರುವಾದಂತಹ ಆತಂಕ. ಇವತ್ತು ಹೇಗಿದೆ ಅಲ್ಲಿನ ಪರಿಸ್ಥಿತಿ? ದಾಳಿಗೆ ಒಳಗಾದಂತಹ ಕಂಜನ್ ಆನೆಯ ವರ್ತನೆ ಹೇಗಿದೆ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ನಿನ್ನೆ ದಾಳಿಗೆ ಒಳಗಾದಂತಹ ಕಂಜನ್ ಆನೆಯ ಸ್ಥಿತಿ ಇವತ್ತು ಹೇಗಿದೆ? ಇಂದು ಎಂದಿನಂತೆ ಮಾಹಿತಿ ಸಿಗ್ತಾ ಇರೋ ಪ್ರಕಾರ ತಾಲೀಮಿನಲ್ಲಿ ಪಾಲ್ಗೊಂಡಿದ್ದಾವೆ ಧನಂಜಯ ಹಾಗೂ ಕಂಜನ್ ಆನೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರು ಅರಮನೆಯಿಂದಲೇ ಗಜಪಡೆಯ ವಾಕಿಂಗ್ ಭರ್ಜರಿಯಾಗಿ ಸಾಗಿದೆ. ಇನ್ಫ್ಯಾಕ್ಟ್ ಈ ತಾಲೀಮಿನಲ್ಲಿ ಧನಂಜಯ ಹಾಗೂ ಕಂಜನ್ ಆನೆ ಕೂಡ ಭಾಗಿಯಾಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ಗಜಪಡೆಯ ತಾಲೀಮು ಇವತ್ತು ಸಾಗಿತು. ರಾತ್ರಿ ಅರಮನೆಯ ಆವರಣದಲ್ಲಿ ಧನಂಜಯ ಆನೆಯಿಂದ ದಾಳಿಗೊಳಗಾದಂಥದ್ದು ಇದೇ ಕಂಜನ್ ಆನೆ ತಾಲೀಮನ್ನು ನಡೆಸ್ತಾ ಇರುವಂಥದ್ದು. ರಾತ್ರಿ ಧನಂಜಯ ಆನೆ ಏಕಾಏಕಿಯಾಗಿ ಇದೇ ಕಂಜನ್ ಆನೆ ಮೇಲೆ ದಾಳಿ ಮಾಡುವಂಥದ್ದು. ಏಕೆಂದರೆ ಕಂಜನ್ ಆನೆ ಮತ್ತು ಧನಂಜಯ ಆನೆ ಜೊತೆಯಲ್ಲೇ ನಿಂತಿರ್ತೇವೆ ಅರಮನೆಯ ಆವರಣದ ಒಳಭಾಗದಲ್ಲಿ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ಒಂದು ಆನೆಯ ಮೇಲೆ ಕಂಜನ್ ಆನೆಯ ಮೇಲೆ ಧನಂಜಯ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮಾವುತನು ಕೂಡ ಗಾಬರಿಯಿಂದ ಕೆಳಗಡೆ ಬೀಳ್ತಾನೆ. ಯಾವಾಗ ಧನಂಜಯನ ದಾಳಿ ಜೋರಾಗ್ಬಿಡುತ್ತೋ ಆ ಸಂದರ್ಭದಲ್ಲೇ ಕಂಜನ್ ಆನೆಯು ಕೂಡ ಒಂದು ರೀತಿಯಾಗಿ ದಿಕ್ಕು ಕಾಣದಂತಹ ರೀತಿಯಲ್ಲಿ ಕೆಲವೊಂದಿಷ್ಟು ಬ್ಯಾರಿಕೇಡ್ಗಳನ್ನ ಮುರಿದುಕೊಂಡು ಹೊರಗಡೆ ಓಡುವಂಥ ಪ್ರಯತ್ನ ಮಾಡ್ತಾನೆ. ಈಗ ಕಂಜನ್ ಆನೆ ಚೆನ್ನಾಗಿದ್ದಾನೆ. ಈಗ ಎಂದಿನಂತೆ ಇವತ್ತು ತಾಲೀಮಿನಲ್ಲೂ ಕೂಡ ತೊಡಗಿರುವಂಥದ್ದು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಕಂಜನ್ ಆನೆ ದಸರಾದಲ್ಲಿ ಭಾಗವಹಿಸ್ತಾ ಇದೆ. ನಿನ್ನೆ ರಾತ್ರಿ ಏಕಾಏಕಿಯಾಗಿ ಈ ಒಂದು ಧನಂಜಯ ಆನೆ ಈ ಒಂದು ಕಂಜನ್ ಆನೆ ಮೇಲೆ ದಾಳಿ ಮಾಡುವಂಥದ್ದು. ಸದ್ಯಕ್ಕೆ ಕಂಜನ್ ಆನೆ ಆರಾಮಾಗಿದೆ. ಈಗ ಕಂಜನ್ ಆನೆ ಎಂದಿನಂತೆ ತಾಲೀಮಿನಲ್ಲೂ ಕೂಡ ತೊಡಗಿರುವಂಥದ್ದನ್ನು ಕೂಡ ತಾವೀಗ ಕಾಣ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.